ರಾಮ ಮಂದಿರ ಕಾಣಿಕೆಗೆ ಕನ್ನ ಹಾಕಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ಎಸ್ಎಸ್ ಎಚ್ಚರಿಕೆ ಹೆಜ್ಜೆ ಇಡ್ತಾ ಇದೆ. ಬೆಂಗಳೂರಿನಲ್ಲಿ ಬಿಜೆಪಿ ಹಾಗೂ ಆರ್ಎಸ್ಎಸ್ ಸಮನ್ವಯ ಸಭೆ ನಡೆಸಲಾಗಿರುವಂತದ್ದು. ರಾಮ ಮಂದಿರ ಕಾಣಿಕೆಗೆ ಕನ್ನ ಹಾಕಿದ್ದ ಬಗ್ಗೆನೇ ಚರ್ಚೆ ನಡೆಸಲಾಗಿದೆ. ಆರ್ಎಸ್ಎಸ್ ಹಾಗೂ ಬಿಜೆಪಿ ಸಮನ್ವಯ ಸಭೆಯನ್ನು ನಡೆಸಲಾಗಿರುವಂತದ್ದು. ಈ ಸಭೆಯಲ್ಲಿ ಪ್ರಮುಖವಾಗಿ ಈ ವಿಚಾರ ಚರ್ಚೆಗೆ ಬಂದಿದೆ. ಅಯೋಧ್ಯೆ ರಾಮ ಮಂದಿರ ವಿಚಾರದಲ್ಲಿ ತಪ್ಪಾಗಿದೆ, ಅದನ್ನು ಅತಿಯಾಗಿ ಸಮರ್ಥನೆ ಮಾಡಿಕೊಳ್ಳೋದು ಬೇಡ. ಕಾಂಗ್ರೆಸ್ ವಿರುದ್ಧವೂ ತೀವ್ರ ವಾಗ್ದಾಳಿ ನಡೆಸೋದು ಬೇಡ. ಅವರ ಹಳೆಯ ವಿಚಾರಗಳನ್ನು ಎಳೆದು ತರೋದು ಬೇಡ. ಯೋಗಿ ಸರ್ಕಾರ ರಚಿಸಿರುವ ಎಸ್ಐಟಿ ಮೇಲೆ ನಂಬಿಕೆ ಇದೆ. ಪಾರದರ್ಶಕವಾಗಿ ತನಿಖೆ ನಡೆಯುವ ವಿಶ್ವಾಸವೂ ಇದೆ. ಎಸ್ಐಟಿ ತನಿಖೆಯಿಂದ ಸತ್ಯ ಹೊರಬರುತ್ತೆ ಎಂಬ ನಿಲುವಿರಲಿ, ಅಷ್ಟನ್ನು ಮಾತ್ರ ಸಮರ್ಥಿಸ್ಕೊಳ್ಳಿ. ಅದನ್ನು ಬಿಟ್ಟು ನಿಮ್ಮ ಸರ್ಕಾರದ ಸಮಯದಲ್ಲಿ ಹಂಗಾಯಿತು ಹಿಂಗಾಯಿತು ಅಥವಾ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಮಾಡುವಂಥದ್ದು ಅಥವಾ ಇಂತಹ ಪ್ರಕರಣಗಳನ್ನು ಸಮರ್ಥಿಸಿಕೊಳ್ಳುವಂಥದ್ದು ಇದ್ಯಾವುದು ಮಾಡಬೇಡಿ ಅಂತ ಬಿಜೆಪಿ ನಾಯಕರಿಗೆ ಆರ್ಎಸ್ಎಸ್ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಆರ್ಎಸ್ಎಸ್ ಹಾಗೆ ಬಿಜೆಪಿ ನಾಯಕರ ಸಮನ್ವಯ ಸಭೆಯಲ್ಲಿ ಈ ವಿಚಾರ ಚರ್ಚೆಯಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ. ಕಿರಣ್, ಗಮನಿಸ್ತಾ ಇದ್ದೀವಿ ರಾಮ ಮಂದಿರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಾಗಿರುವಂತಹ ದೇಣಿಗೆ ಕಳ್ಳತನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ತೀವ್ರ ವಾಗ್ದಾಳಿ ನಡೆಸ್ತಾ ಇದೆ ಬಿಜೆಪಿ ವಿರುದ್ಧ. ಆದರೆ ಇವತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ಎಸ್ಎಸ್ ಒಂದಷ್ಟು ಸೂಚನೆ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಹಾಗಾದ್ರೆ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಯಿತು, ಯಾರೆಲ್ಲ ಭಾಗಿಯಾಗಿದ್ರು? ಶಮಂತ್, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಈಗ ಬಿಜೆಪಿ ವಿರುದ್ಧ ತೀವ್ರವಾದಂತಹ ವಾಗ್ದಾಳಿಯನ್ನು ನಡೆಸಿರುವಂತಹ ಕಾರಣಕ್ಕಾಗಿ ಈ ಪ್ರಕರಣವನ್ನ ಸಮರ್ಥನೆ ಮಾಡಿಕೊಳ್ಳುವಂತ ಒಂದು ರೀತಿಯಲ್ಲಿ ಬಿಜೆಪಿ ನಾಯಕರುಗಳು ಮುಂದಾಗುವುದು ಬೇಡ ಅನ್ನುವಂತ ಸಲಹೆ ಈಗ ಆರ್ಎಸ್ಎಸ್ ನ ಮುಖಂಡರಿಂದ ರಾಜ್ಯದ ಬಿಜೆಪಿ ನಾಯಕರಿಗೆ ಸಲಹೆ ವ್ಯಕ್ತವಾಗಿದೆ. ಇವತ್ತು ಬೆಂಗಳೂರಿನಲ್ಲಿ ನಡೆದಂತಹ ಬಿಜೆಪಿ ಹಾಗೂ ಆರ್ಎಸ್ಎಸ್ ಮುಖಂಡರ ನಡುವಿನ ಸಮನ್ವಯ ಸಮಿತಿ ಸಭೆಯಲ್ಲಿ ಈ ವಿಚಾರವೂ ಕೂಡ ಆದ್ಯತಾ ವಿಚಾರವಾಗಿ ಚರ್ಚೆ ಆಗಿದೆ. ಇಲ್ಲಿ ಅಯೋಧ್ಯೆ ರಾಮ ಮಂದಿರ ವಿಚಾರವನ್ನ ಸಮರ್ಥನೆ ಮಾಡಿಕೊಳ್ಳುವಂತ ವಿಚಾರವು ಪ್ರಸ್ತಾಪವಾದಂತಹ ಸಂದರ್ಭದಲ್ಲಿ ಪ್ರಕರಣ ಆಗಿರುವಂತದ್ದು ನಿಜವಾಗಿರುವಂತಹ ಕಾರಣಕ್ಕಾಗಿ ಈ ಎಸ್ಐಟಿ ತಂಡ ಕೂಡ ಈಗ ರಚನೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಎಸ್ಐಟಿ ವರದಿ ಬರುವವರೆಗೂ ಕೂಡ ನಾವು ಕಾಯಬೇಕು ಅನ್ನುವಂತ ಸಲಹೆಯನ್ನ ಆರ್ಎಸ್ಎಸ್ ಮುಖಂಡರು ರಾಜ್ಯದ ಬಿಜೆಪಿ ಮುಖಂಡರಿಗೆ ಸಲಹೆ ರೂಪದಲ್ಲಿ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ. ಇದರ ಜೊತೆಗೆ ಕಾಂಗ್ರೆಸ್ನ ನಾಯಕರುಗಳ ವಿರುದ್ಧ ಬಿಜೆಪಿಯ ಮುಖಂಡರುಗಳು ಅಥವಾ ಬಿಜೆಪಿಯ ಯಾವುದೇ ನಾಯಕರು ವಾಗ್ದಾಳಿಯನ್ನ ಅಥವಾ ಟೀಕೆಯನ್ನ ಮಾಡುವಂತ ಸಂದರ್ಭದಲ್ಲಿ ತೀವ್ರತರನಾದಂತಹ ಸಮರ್ಥನೆಯನ್ನ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ ಅನ್ನುವಂತ ರೀತಿಯ ಸಲಹೆಯನ್ನು ಕೂಡ ನೀಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿದೆ. ಅಂದ್ರೆ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಮಾಡುವಂತ ಸಂದರ್ಭದಲ್ಲಿ ಅವರುಗಳ ಹಿನ್ನೆಲೆಯನ್ನ ಅಂದ್ರೆ ಕಾಂಗ್ರೆಸ್ ಪಕ್ಷದ ಹಿನ್ನೆಲೆಯನ್ನ ಪ್ರಸ್ತಾಪವನ್ನ ಮಾಡಿ ಹಳೆಯ ವಿಚಾರಗಳನ್ನ ಕೆದಕುವಂತಹ ಮಟ್ಟಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಸಮರ್ಥನೆ ಮಾಡಿಕೊಳ್ಳುವಂತದ್ದು ಬೇಡ ಅನ್ನುವಂತ ಸಲಹೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಇಲ್ಲಿ ಉತ್ತರ ಪ್ರದೇಶ ಸರ್ಕಾರ ಈಗಾಗಲೇ ಎಸ್ಐಟಿಯನ್ನು ರಚನೆ ಮಾಡಿದೆ. ಆ ಎಸ್ಐಟಿಯ ತನಿಖೆ ನಡೆದು ಸತ್ಯಾಸತ್ಯತೆ ಹೊರಬರುವವರೆಗೂ ಕೂಡ ನಾವು ಕಾಯಬೇಕನ್ನುವಂತಹ ನಿಲುವನ್ನ ಬಿಜೆಪಿ ನಾಯಕರು ಹೊಂದಿರಬೇಕನ್ನುವಂತಹ ಸಲಹೆಯನ್ನ ಆರ್ಎಸ್ಎಸ್ ಮುಖಂಡರಿಗೆ ಇವತ್ತಿನ ಸಭೆಯಲ್ಲಿ ಕೊಟ್ಟಿರುವಂತದ್ದು. ಶಮಂತ್, ಧನ್ಯವಾದ ಕಿರಣ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ರಾಮ ಮಂದಿರದಲ್ಲಿ ಕೋಟಿ ಕೋಟಿ ಲೂಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 8 ಆರೋಪಿಗಳ ಪೈಕಿ 7 ಆರೋಪಿಗಳ ಬಳಿ ಹಣ ಜಪ್ತಿ ಮಾಡಲಾಗಿದೆ. ಆರೋಪಿಗಳ ಬಳಿ ಹಣ ಜಪ್ತಿ ಮಾಡಲಾಗಿದೆ. ದಾಖಲೆ ಟಿವಿ9ಗೆ ಲಭ್ಯವಾಗಿದೆ. ಹಣ ಜಪ್ತಿ ಮಾಡಿರುವಂತಹ ದಾಖಲೆ ಟಿವಿ9ಗೆ ಲಭ್ಯವಾಗಿದೆ. ಅವಿನಾಶ್ ಬಳಿ 20,39,000 ರೂಪಾಯಿ ನಗದು ಹಾಗೆ $1,121 ಪತ್ತೆಯಾಗಿದೆ. ಕರುಣೇಶ್ ಪಾಂಡೆ ಬಳಿ 18.07 ಲಕ್ಷ ನಗದು ರಿಕವರಿ ಮಾಡಲಾಗಿದೆ. ಅನುಕಲ್ಪ ಮಿಶ್ರಾ ಬಳಿ 16.87 ಲಕ್ಷ ಹಣ ಜಪ್ತಿ ಮಾಡಲಾಗಿದೆ. ಲವಕುಶ್ ಮಿಶ್ರಾ ಬಳಿ 14.25 ಲಕ್ಷ ನಗದು ವಶಕ್ಕೆ ಪಡೆಯಲಾಗಿದೆ. ರಮಾಶಂಕರ್ ಯಾದವ್ ಬಳಿ 7.32 ಲಕ್ಷ ಹಣ ಜಪ್ತಿ ಮಾಡಲಾಗಿದೆ. ಮನೀಶ್ ಬಳಿ 2 ಲಕ್ಷ, ಟಿನ್ನು ಬಳಿ 1 ಲಕ್ಷ ನಗದು ವಶಕ್ಕೆ ಪಡೆಯಲಾಗಿದೆ. ಅವಿನಾಶ್ ಶುಕ್ಲಾ ಬಳಿ 159 ಗ್ರಾಂ ಬೆಳ್ಳಿ ವಶಕ್ಕೆ ಪಡೆಯಲಾಗಿದೆ. ಅಧಿಕಾರಿಗಳಿಂದ 8.14 ಗ್ರಾಂ ಬಂಗಾರವೂ ಕೂಡ ಜಪ್ತಿ ಮಾಡಲಾಗಿದೆ. 3.44 ಗ್ರಾಂ ಬಂಗಾರದ ಉಂಗುರವನ್ನು ವಶಕ್ಕೆ ಪಡೆಯಲಾಗಿದೆ. ಬಟ್ ಇದೆಲ್ಲ ಲೆಕ್ಕ ಹಾಕ್ತಾ ಇದ್ರೆ ಎಷ್ಟು ಬರುತ್ತೆ? ಆಲ್ಮೋಸ್ಟ್ ಈ ಎಲ್ಲ ಆರೋಪಿಗಳ ಬರೀ ಕಲೆ ಹಾಕಿರುವಂಥ ಹಣವನ್ನು ಒಟ್ಟುಗೂಡಿಸಿದ್ರೆ 1 ಕೋಟಿ ಕೂಡ ಆಗುವಂಥ ಸಾಧ್ಯತೆಗಳು ಕಡಿಮೆ ಇದೆ. ಅಂದರೆ ಇಲ್ಲಿ ಕೇಳಿ ಬರ್ತಾ ಇರುವಂಥದ್ದು 100 ಕೋಟಿ ಹಗರಣ ಆಗಿದೆ, 100 ಕೋಟಿ ಹಗರಣ ಆಗಿದೆ. ಆದರೆ ಇಲ್ಲಿ ಜಪ್ತಿ ಮಾಡಿರುವಂಥ ಹಣ ನೋಡೋದಾದರೆ 1 ಕೋಟಿಗೂ ಕಮ್ಮಿ ಇರೋ ರೀತಿಯಾಗಿ ಕಾಣಿಸ್ತಾ ಇದೆ. ಅದರಿಂದಾಗಿ ಮತ್ತಷ್ಟು ತನಿಖೆ ಆಗಬೇಕಾಗಿದೆ. ಇವರು ಎಲ್ಲೆಲ್ಲಿ ಹಣವನ್ನು ಹೂಡಿಕೆ ಮಾಡಿದ್ದಾರೆ ಅವನ್ನು ಕೂಡ ಸೀಸ್ ಮಾಡಬೇಕಾಗುತ್ತೆ. ಆಸ್ತಿಪಾಸ್ತಿ ಎಲ್ಲೆಲ್ಲಿ ಖರೀದಿ ಮಾಡಿದ್ದಾರೆ, ಹೊಸದಾಗಿ ಖರೀದಿ ಮಾಡಿರುವಂಥ ಆಸ್ತಿಪಾಸ್ತಿಗಳು ಇವೆಲ್ಲವನ್ನು ಕೂಡ ಸೀಸ್ ಮಾಡಬೇಕಾಗುತ್ತೆ. ಒಟ್ಟಾರೆಯಾಗಿ 100 ಕೋಟಿ ಹಣ ಇಲ್ಲಿ ಅಕ್ರಮ ಆಗಿರುವಂಥದ್ದು ಬಯಲಾಗಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ತನಿಖೆ ತೀವ್ರಗೊಳಿಸಲಾಗಿರುವಂಥದ್ದು.